ವೈದ್ಯೋ ನಾರಾಯಣೋ ಹರಿಹಿ ಅಂತಾರೆ. ಆದರೆ ಇಲ್ಲೊಬ್ಬ ವೈದ್ಯನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಘನಘೋರ. ಮೈಸೂರಿನ ಹನಗೋಡಿನಲ್ಲಿ ಕ್ಲಿನಿಕ್ ನಡೆಸ್ತಾ ಇರುವಂತಹ ವೈದ್ಯ ಡಾಕ್ಟರ್ ವಿನಯ್ ಕುಮಾರ್ ವಿರುದ್ಧ ಯುವತಿಯರ ಜೀವನವನ್ನೇ ಹಾಳು ಮಾಡಿದಂತಹ ಆರೋಪ ಕೇಳಿಬಂದಿದೆ. ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಜೀವ ಕಳ್ಕೊಂಡಿದ್ರೆ ಬದುಕುಳಿದಿರುವಂತಹ ಪತ್ನಿ ಈತನ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವಿನಯ್ ಕುಮಾರ್, ಡಾಕ್ಟರ್ ವಿನಯ್ ಕುಮಾರ್. ಆದ್ರೆ ವೈದ್ಯನ ಸೋಗಿನಲ್ಲಿರುವಂತಹ ಈ ವ್ಯಕ್ತಿ ಕಾರ್ಕೋಟಕ ವಿಷ ಅನ್ನುವಂಥ ಆರೋಪವನ್ನ ಸ್ವತಃ ಈತನ ಜೊತೆ ಸಪ್ತಪದಿ ತುಳಿದಂಥ ಪತ್ನಿ ಆರೋಪ ಮಾಡಿದ್ದಾಳೆ. ತನ್ನನ್ನ ಮದುವೆಯಾಗುವ ಮುಂಚೆ ಇಬ್ಬರು ಹೆಣ್ಣು ಮಕ್ಕಳ ಬಾಳಿನಲ್ಲಿ ಚೆಲ್ಲಾಟವಾಡಿದ್ದಾನೆ, ಅವ್ರ ಜೀವ ಹೋಗೋದಕ್ಕೆ ಕಾರಣನಾಗಿದ್ದಾನೆ ಅಂತ ಹೇಳಿ ಕೈ ಹಿಡಿದಂಥ ಪತ್ನಿಯೇ ಗಂಭೀರ ಆರೋಪ ಮಾಡಿದ್ದಾಳೆ. ಪ್ರೀತಿಯ ಆಟ, ಆತ್ಮಹತ್ಯೆ ನಾಟಕ, ವೈದ್ಯನ ಕ್ರೂರತ್ವ. ವೈದ್ಯೆ ಸಾವಿಗೆ ಕಾರಣನಾದ್ನ ಡಾಕ್ಟರ್ ವಿನಯ್ ಕುಮಾರ್. ಈ ವಿನಯ್ ಕುಮಾರ್ ಮೇಲೆ ಆತನ ಪತ್ನಿ ಮಾಡಿರುವಂಥ ಆರೋಪಗಳು ನಿಜಕ್ಕೂ ಘನಘೋರ ಹಾಗೆ ಗಂಭೀರ. ಹೆಸರಿಗೆ ವೈದ್ಯನಾಗಿರೋ ಈತ ಮಾಡಿರೋದು ಮಾತ್ರ ಮತ್ತೊಬ್ಬರ ಜೀವನದ ಜೊತೆ ಸರಸವಂತೆ. ಈತನ ಕಪ್ಪೆ ಮುಷ್ಟಿಯಲ್ಲಿ ಸಿಲುಕಿ ಮೈಸೂರಿನ ವೈದ್ಯೆ ಡಾಕ್ಟರ್ ನಾಗಶ್ರೀ ಅನ್ನೋರು 12 ವರ್ಷಗಳ ಕಾಲ ಕೋಮಾದಲ್ಲಿ ನರಳಿ ನಿನ್ನೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬದುಕಿ ಬಾಳಬೇಕಿದ್ದ ಈಕೆ ಈತನ ಪಾಶಕ್ಕೆ ಸಿಲುಕಿ ಬದುಕಿದ್ದೂ ಶವವಾಗಿದ್ದಾಕೆ ಈಗ ಜೀವವನ್ನೇ ಕಳ್ಕೊಂಡಿದ್ದಾರೆ. ಮೈಸೂರಿನ ಖಾಸಗಿ ಕಾಲೇಜಿನಲ್ಲಿ ಡಾಕ್ಟರ್ ನಾಗಶ್ರೀ ಆಯುರ್ವೇದ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇದೇ ವೇಳೆ ಜೂನಿಯರ್ ವೈದ್ಯ ಡಾಕ್ಟರ್ ವಿನಯ್ ಕುಮಾರ್ ಪರಿಚಯವಾಗಿದ್ದ. ಡಾಕ್ಟರ್ ನಾಗಶ್ರೀ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ ಈತ ಪ್ರೀತಿಯ ನಾಟಕವಾಡಿದ್ನಂತೆ. ಬಳಿಕ ನೀನು ವಯಸ್ಸಿನಲ್ಲಿ ದೊಡ್ಡವಳು, ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಹೇಳಿ ನಾಟಕ ಕಟ್ಟಿದ್ದ ಅನ್ನುವ ಆರೋಪವಿದೆ. ಆ ಬಳಿಕ ಶ್ರೀರಂಗಪಟ್ಟಣದ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಸಾಯುವಂಥ ಡ್ರಾಮಾ ಮಾಡಿದ್ನಂತೆ. ಡಾಕ್ಟರ್ ನಾಗಶ್ರೀಗೆ ಹೆಚ್ಚಿನ ನಿದ್ದೆ ಮಾತ್ರೆ ಹಾಗೆ ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಆದ್ರೆ ತಾನು ಮಾತ್ರ ಪ್ರಜ್ಞೆ ತಪ್ಪೋಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರೆಗಳನ್ನ ಸೇವಿಸಿದ್ನಂತೆ. ಈತನ ಆತ್ಮಹತ್ಯೆ ಡ್ರಾಮಾದಿಂದ ನಾಗಶ್ರೀ ಕೋಮಾಗ್ ಜಾರ್ಬಿಟ್ಟಿದ್ರು. ಆದ್ರೆ ಈತ ಒಂದೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ. ಆದ್ರೀಗ ಈತನ ಹುಚ್ಚಾಟದಿಂದಾಗಿ ಕೋಮಾಗೆ ಜಾರಿ 12 ವರ್ಷಗಳ ಕಾಲ ಜೀವಂತ ಶವವಾಗಿದ್ದ ನಾಗಶ್ರೀ ನಿನ್ನೆ ಉಸಿರು ಚೆಲ್ಲಿದ್ದಾರೆ. ಇದು ಈತನ ಕರಾಳ ಹಿಸ್ಟ್ರಿಯ ಮೊದಲ ಚಾಪ್ಟರ್ ಆಗಿದ್ರೆ, ಎರಡನೇ ಕ್ರೂರ ಅಧ್ಯಾಯದಲ್ಲೂ ಮತ್ತೋರ್ವ ಮಹಿಳೆಯ ಬಾಳಲ್ಲಿ ಈತ ಚೆಲ್ಲಾಟವಾಡಿ ಆಕೆಯ ಸಾವಿಗೂ ಕಾರಣನಾಗಿರೋ ಆರೋಪ ಕೇಳಿ ಬಂದಿದೆ. ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದ ಗೌತಮಿ ಹಿರೇಮಠ್ ಎಂಬಾಕೆ ಪ್ರಾಣ ಕಳ್ಕೊಳ್ಳೋಕು ಇದೇ ಡಾಕ್ಟರ್ ವಿನಯ್ ಕುಮಾರ್ ಕಾರಣನಾಗಿದ್ದ ಅನ್ನುವಂಥ ಆರೋಪವೂ ಇದೆ. ಈ ಕೇಸ್ ಕೊನೆಗೆ ಕಾಂಪ್ರಮೈಸ್ ನಲ್ಲಿ ಮುಗಿದು ಹೋಯಿತು ಎನ್ನಲಾಗ್ತಾ ಇದೆ. ಕೀಚಕತನ ಮುಚ್ಚಿಟ್ಟು ಮತ್ತೊಬ್ಬಳ ಕೈ ಹಿಡಿದು ಹಿಂಸೆ. ಹೆಸರು ವಿನಯ್ ಕುಮಾರ್, ಆದ್ರೆ ಹೆಸರಲ್ಲಿರೋ ವಿನಯ ಈತನ ಗುಣದಲ್ಲಿಲ್ಲ ಅನ್ನೋದು ಈತನ ವಿರುದ್ಧವಿರೋ ಆರೋಪ. ಇಬ್ಬರು ಹೆಣ್ಣು ಮಕ್ಕಳ ಜೀವ ತೆಗೆದ ಆರೋಪ ಹೊತ್ತಿರೋ ಈತ ಮತ್ತೊಬ್ಬಳನ್ನ ಕೈ ಹಿಡಿದು ಆಕೆಯ ಮುಂದೆಯೂ ತನ್ನ ಕೀಚಕತನ ಪ್ರದರ್ಶನ ಮಾಡಿದ್ನಂತೆ. ವಿನಯ್ ಕುಮಾರ್ನ ಮದುವೆಯಾದ 15 ದಿನಕ್ಕೆ ಕಿರುಕುಳ ತಾಳೋಕಾಗದೆ ಮಹಿಳೆ ಈತನಿಂದ ದೂರವಾಗಿದ್ದಾರೆ. ಇದೀಗ ಈತನ ವಿರುದ್ಧ ಕಾನೂನು ಸಮರ ಸಾರುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಪತ್ನಿ ಮಾಡ್ತಾ ಇರೋ ಸಾಲು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಮಾರ್ನ ಪ್ರಶ್ನೆ ಮಾಡಿದ್ರೆ ಆತನದ್ದು ಒಂದೇ ಮಾತು, ನಾನೇನೂ ಮಾಡಿಲ್ಲ, ನಂದೇನೂ ತಪ್ಪಿಲ್ಲ. ಆಮೇಲೆ ಅವನು ಅಷ್ಟೇ ಕುಡ್ಕೊ ಬರೋದು, ನನಗೂ ಡ್ರಿಂಕ್ಸ್ ಮಾಡು, ಸ್ಮೋಕ್ ಮಾಡು ಅಂತೆಲ್ಲ ಹೇಳಿ ರಿವಾಲ್ವರ್ ಅಲ್ಲೆಲ್ಲ ಸಾಯಿಸ್ತೀನಿ, ಹೆಣ್ಮಕ್ಳನ್ನ ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ, ಈ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ದ. ಆಮೇಲೆ ನಾನು ಎಲ್ಲನೂ ಸಹಿಸ್ಕೊಂಡೇ ಇದ್ದೆ ಸರ್, ಈ ಥರ ಹೇಳಿದ್ನಲ್ಲ, ನೀನು ಯಾವ ಲೆಕ್ಕ, ಈ ಥರ ಎಷ್ಟೋ ಹೆಣ್ಮಕ್ಳನ್ನ ಸಾಯಿಸಿದ್ದೀನಿ ಅಂತ ಈ ವಿಷಯನ ನಾನು ನಮ್ಮ ಅಮ್ಮಂಗೆ ಹೇಳಿದೆ. ಫೋನ್ ಮಾಡಿ ಈ ಥರ ಮಾತಾಡ್ತಿದ್ದಾನೆ ಅಮ್ಮ,
ನನಗಂತೂ ಇರೋಕ್ಕಾಗ್ತಿಲ್ಲ, ಇವ್ನು ಏನಾದ್ರು ಮಾಡ್ಬಿಡ್ತಾನೆ, ಇಲ್ಲ ನಾನೇ ಏನಾದರೂ ಮಾಡ್ಕೊಂಡು ಸತ್ತೋಗ್ತೀನಿ, ನೀವು ಬರಲೇಬೇಕು ಅಂತ. ಅಷ್ಟರಲ್ಲಿ ನಮ್ಮಮ್ಮ ಸಮಾಧಾನ ಮಾಡ್ಕೊಬರ್ತೀವಿ. ಸರ್ ಈಕೆ ಮಾಡ್ತಾ ಇರೋ ಅಲಿಗೇಷನ್ಸ್ ಏನು ಅಂತಂದರೆ, ನಾನು ಹೊಡೆದೆ, ನೋ, ಯಾವುದೇ ಕಾರಣಕ್ಕೂ ಆ ಕೆಲಸ ನಾನು ಮಾಡಿಲ್ಲ ಅಂತ ಅವಶ್ಯಕತೆ ನನಗೆ ಇಲ್ವೂ ಇಲ್ಲ ಕೂಡ. ಐ ಆಮ್ ಕ್ಲಿಯರ್ ಅಬೌಟ್ ಇಟ್. ಜೊತೆಗೆ ನಾನು ಆಕೆಯನ್ನು ಡೌರಿ ಕೇಳಿದೆ. ಇಲ್ಲ ಸ್ವಾಮಿ, ನಾನು ಯಾಕೆ ಡೌರಿ ಕೊಡಲಿ, ಐ ಆಮ್ ಎ ಟ್ಯಾಕ್ಸ್ ಪೇಯರ್, ಐ.ಟಿ ಕಟ್ತೀನಿ ನಾನು, ಐ ಹ್ಯಾವ್ ವೆಲ್ ರೆಪ್ಯುಟೇಷನ್, ಮೈ ಫೈನಾನ್ಷಿಯಲ್ ಸ್ಟೇಟಸ್ ಇಸ್ ಕ್ವೈಟ್ ಗುಡ್. ಜೊತೆಗೆ ಅವಳನ್ನ ಮದುವೆ ಅವ್ರದ್ದು ಜಮೀನು ಬರ್ಸ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರನೇ ನಮ್ಮ ತಾತನವ್ರು 7 ಎಕರೆ ಜಮೀನಿದೆ, ಅದನ್ನೇ ನಾನು ಸರಿಯಾಗಿ ನೋಡ್ತಾ ಇಲ್ಲ, ಅದನ್ನೇ ನಾನು ನೋಡೋಕ್ಕಾಗ್ತಿಲ್ಲ. ಸೊ ಇದೆಲ್ಲ ಸುಳ್ಳು ಸರ್. ಇಟ್ಸ್ ಆಲ್ ಒಬ್ಬರನ್ನ ತೊಂದರೆ ಕೊಡಬೇಕು ಅನ್ನೋದಕ್ಕೆ ಏನೇನನ್ನ ದಾರಿ ಹುಡುಕ್ಬೋದು, ಆ ದಾರಿಗಳಿಗೆ ಇದು ಉದಾಹರಣೆ. ವೈದ್ಯ ಅಂದ್ರೆ ಕರುಣೆ, ತಾಳ್ಮೆ, ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂತಹ ಗುಣವನ್ನ ಹೊಂದಿರಬೇಕು. ಆದ್ರೆ ಈತ ಮಹಿಳೆಯರ ಬಾಳಿನಲ್ಲಿ ಆಟವಾಡಿರೋ ಆರೋಪವನ್ನ ಹೊತ್ತಿದ್ದಾನೆ. ಇದೀಗ ಈತನ ವಿರುದ್ಧ ಪತ್ನಿ ಕಾನೂನು ಹೋರಾಟದ ಶಂಖನಾದವನ್ನ ಮೊಳಗಿಸಿದ್ದಾರೆ. ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.